ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಕೆರೆಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ ಎಂದು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘದ ಉಪಾಧ್ಯಕ್ಷ ಗಾರ್ಲ್ದಿನ್ನಿ ಸಿದ್ದನಗೌಡ ಅವರು ಹೇಳಿದರು. ಅವರಿಂದು ಬೋಳಮದೊಡ್ಡಿ ಗ್ರಾಮದಲ್ಲಿ ಭಾರತೀಯ ಜೈನ ಸಂಘಟನೆ ವತಿಯಿಂದ ಕೆರೆಯ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಇಟಾಚಿ ಯಂತ್ರದ ಪೂಜೆ ಸಲ್ಲಿಸಿ ಮಾತನಾಡಿ, ಅಂತರ್ಜಲ ಮಟ್ಟ ಹೆಚ್ಚಿಸುವಲ್ಲಿ ಕೆರೆಗಳ ಪಾತ್ರ ಬಹಳ ಮಹತ್ವದ್ದಾಗಿದ್ದು ಜಲಮೂಲಗಳ ಸಂರಕ್ಷಣೆಗೆ ಮುಂದಾಗಬೇಕು. ಜಲಮೂಲಗಳ ಹೂಳನ್ನು ತೆಗೆಯುವುದರಿಂದ ಸುತ್ತಮುತ್ತಲಿನ ಎಲ್ಲಾ ಕೊಳವೆಗಳಲ್ಲಿ ಹಾಗೂ ಬಾವಿಗಳಲ್ಲಿ ಜಲ ಸಂಪರ್ಕವಾಗುತ್ತದೆ. ಜಲ ಸಂಗ್ರಹವಾಗಿ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಾಗುವುದರಿಂದ ಗ್ರಾಮದ ಸುತ್ತಮುತ್ತಲಿನ ಜನರಿಗೆ, ಜಾನುವಾರುಗಳಿಗೆ ಅನುಕೂಲವಾಗಲಿದೆ. ಜಿಲ್ಲೆಯಲ್ಲಿ ಸಾರ್ವಜನಿಕರು ತೀವ್ರ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು, ಈ ಅದ್ಭುತ ಯೋಜನೆಯ ಮೂಲಕ ಜಿಲ್ಲೆಯ ಜಲಮೂಲಗಳ ಸಂರಕ್ಷಣೆಗೆ ಜೈನ ಸಮುದಾಯ ಮತ್ತು ಭಾರತೀಯ ಜೈನ ಸಂಘಟನೆಯ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ದೊಡ್ಡ ಬಿಲ್ಡರ್ ಆಗ್ಯಾರ. ಅವರು ವರ್ಷಕ್ಕೆ 1 ಕೋಟಿ ಸಂಬಳ ಅವರು ಕೈಲಿಂದ ಕೊಡ್ತಾರೆ. 400 ಮಂದಿ ಈ NGO ಅಲ್ಲಿ ಕೆಲಸ ಮಾಡ್ತಾರೆ. ಅವರು ಒಂದು ಹೂಳೆತ್ತುವ ಕಾರ್ಯಕ್ರಮ, ಒಂದು ಸ್ಕೂಲಿಗೆ ಎಜುಕೇಷನ್ ಬಗ್ಗೆ ಒಂದು ಸಾಫ್ಟ್ವೇರ್ ಮಾಡಿರೋದು ಫ್ರೀ ಕೊಡ್ತಾರೆ ಆಲ್ ಓವರ್ ಇಂಡಿಯಾ. ಅದು ಮಹಾರಾಷ್ಟ್ರಲ್ಲಿ, ಗೋವಾದಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ಸಲ್ಲಿ ಇದೆ. ಕರ್ನಾಟಕ ಇಂಪ್ಲಿಮೆಂಟ್ ಮಾಡಕತ್ತೀವಿ ಮತ್ತು ಇದು ಕೆಲಸ ಅದ್ಭುತವಾಗಿ ಮಾಡಕತ್ತೀವಿ. ನಾವು ಈಗ 4-5 ವರ್ಷದಿಂದ ಮಾಡಕತ್ತೀವಿ. ಯಾದಗಿರಿಯಲ್ಲಿ ನೀವು ಹೋದ್ರೆ ದೊಡ್ಡಕೆರೆ ಅಂತ ಈ ಊರಲ್ಲಿ ಆ ಲಕ್ಷಣ ಚೇಂಜ್ ಆಗ್ಬಿಟ್ಟದ. ಇದು ಮಾಡಕ್ಕೆ 30-40 ಕಿಲೋಮೀಟರ್ ದೂರ ನಮ್ಮ ಬೋರ್ವೆಲ್ ಏನಾವ ರಿಚಾರ್ಜ್ ಆಗ್ತಾವ. ಇವೆಲ್ಲ ಇದು ಗೊತ್ತಿಲ್ಲ ಭಾಳ. ಈ ವೇಳೆ ರಾಜೇಂದ್ರ ಶಿವಾಳೆ ಮತ್ತು ಎಸ್ ಕಮಲ್ ಕುಮಾರ್ ಜೈನ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸುಮಿತ್ ಜೈನ್, ಕೆ ಹೇಮಣ್ಣ, ಉನ್ನಿ ಗುರ್ರಾಜ್ ಪೊನ್ನೂರ್, ಸಂಧ್ಯಾ ನಾಯಕ್, ಪುರುಷೋತ್ತಮ್ ಸೇರಿದಂತೆ ಬೋಳಮದೊಡ್ಡಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು.